ವೆಲ್ಕಮ್ ಟು ಜೈ ಬಜರಂಗಿ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ಸೂಪರ್ ಕಾಂಬಿನೇಷನ್ ಲೇಟೆಸ್ಟ್ ಕಲರ್ ಇರುವಂಥ ಒಂದು ಸ್ಯಾರಿ ಬಂದಿದೆ. ಇದು ಒಂದು ಅಂದರೆ ಹಳೆ ಡಿಸೈನ್ನೇ, ತುಂಬ ಬ್ರೈಡಲ್ ಡಿಸೈನು. ಅದಕ್ಕೆ ಕೆಲವೊಂದು ಟ್ವಿಸ್ಟ್ ಮಾಡಿ ಒಂದು ಸ್ವಲ್ಪ ಲೇಟೆಸ್ಟಾಗಿ ಹಾಕೊಡಿ ಅಂತ ಹೇಳಿದ್ದಾರೆ. ಇದಕ್ಕೆ ನೋಡಿ, ಈ ಥರ ಪಲ್ಲು ಮತ್ತು ಮೈದಾನ ಎಲ್ಲ ಈ ಥರ ಸೆರಗು ಪಿಂಕ್ ಬಂದಿದೆ, ಚಾಕ್ಲೇಟ್ ಬ್ರೌನ್ ಇದೆ, ಮತ್ತು ಗೋಲ್ಡು ತುಂಬ ಹೆವಿ ವರ್ಕ್ ಇದೆ, ಜೆರಿ ವರ್ಕು. ಹಾಗಾಗಿ ಬೀಡ್ಸನ್ನು ಹೆವಿ ಬೀಡ್ಸನ್ನು ಯೂಸ್ ಮಾಡಬೇಕು. ಅದಕ್ಕೆ ನಾನು ಇವತ್ತೊಂದು ಲೇಟೆಸ್ಟು ಹಳೆ ಡಿಸೈನ್ಗೆ ಸ್ವಲ್ಪ ಲೇಟೆಸ್ಟಾಗಿ ನಿಮಗೆ ಡಿಸೈನನ್ನು ಹೇಳ್ಕೊಡ್ತಾ ಇದ್ದೀನಿ. ಸೇಮ್ ಕ್ರೋಶ ಬಂದು 10 ಅಥವಾ 11 ಯಾವುದಾದ್ರೂ ತೊಗೊಬೋದು. ಈ ರೀತಿ 6 ಎಳೆ ದಾರನ ನಾನು ಈ ರೀತಿ ಸುತ್ತಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮಣಿಯನ್ನು ಸಹ ಈ ರೀತಿ ಪೋಣಿಸಿಟ್ಕೊಂಡಿದ್ದೀನಿ. ಈ ಒಂದು ಚಾಕ್ಲೇಟ್ ಬ್ರೌನ್ ಕಲರು, ಹಾಗೆ ಪಿಂಕ್ ಕಲರು ಸಹ ಈ ರೀತಿ ಸುತ್ತಿಟ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ಬೀಡ್ಸನ್ನು ನಾನು ಮಧ್ಯೆ ಒಂದು ಕೆಲವೊಂದು ಡಿಸೈನಲ್ಲಿ ನಾನು ಹೇಳ್ಕೊಡ್ತೀನಿ ಯಾವುದು ಬೀಡ್ಸ್ ತೊಗೊಂಡಿದ್ದೀನಿ ಅಂತ. ಶುರು ಮಾಡೋಣ ಫ್ರೆಂಡ್ಸ್. ಫಸ್ಟ್ ನಾವು ಈ ರೀತಿ 6 ಎಳೆ ದಾರನ ಈ ರೀತಿ ಲಾಸ್ಟಲ್ಲಿ ಗಂಟಾಕಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಸ್ವಲ್ಪ ಗ್ಯಾಪ್ ಬಿಟ್ಟು, ಸ್ವಲ್ಪ ಮಾತ್ರ ಗ್ಯಾಪ್ ಬಿಟ್ಟು ಅದನ್ನು ನೀವು ಅಲ್ಲಿಂದ ಕ್ಲಾತ್ಗೆ ಹೋಲ್ ಮಾಡಿ ಈ ರೀತಿ ಎಳೆದು ಲಾಕ್ ಮಾಡಿ, ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶವನ್ನು ಮಾಡ್ಕೊಳ್ಳಿ. ಈ ರೀತಿ ಕ್ಲಾತ್ ಒಳಗಡೆಯಿಂದ ದಾರಾನ ಎಳ್ತಂದು ಮೇಲೂ ದಾರಾನ ಎಳೆದು ಎರಡರಲ್ಲೊಂದು ಮಾಡಿದ್ರೆ ಲಾಕ್ ಆಗುತ್ತೆ ಮತ್ತು ಸಿಂಗಲ್ ಕ್ರೋಶ ಆಗುತ್ತೆ. ನಾನಿದು ಬಾರ್ಡರಲ್ಲಿ ಪಿಂಕ್ ಇರೋದ್ರಿಂದ ಮತ್ತು ಇಲ್ಲೂ ಸೆರಗಲ್ಲೂ ಪಿಂಕ್ ಇರೋದ್ರಿಂದ ಬೇಸಲ್ಲಿ ಬಂದು ಬ್ರೌನ್ ತೊಗೊಂಡಿದ್ದೀನಿ. ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟು 2 ಚೈನ್ ಹಾಕ್ಕೊಳ್ಳಿ. 1 2 ಚೈನ್ ಹಾಕೊಂಡ್ಮೇಲೆ ಕ್ರೋಶದ ಮೇಲೆ ಒಂದು ಸಾರಿ ದಾರಾನ ಸುತ್ಕೊಳ್ಳಿ. ಆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ ಅದರ ಪಕ್ಕದಲ್ಲೇ ಹೋಲ್ ಮಾಡಿ ದಾರಾನ ಎಳೆದು ಎರಡರಲ್ಲೊಂದನ್ನು ಮಾಡಿ, ನಂತರ ಈ ರೀತಿ ನಾವು ಬೀಡ್ಸನ್ನು ನಾವು ಇದು ಕ್ರೋಶದ ಮಧ್ಯದಲ್ಲಿ ತಗೋಬೇಕಾದ್ರೆ ಬೀಡ್ಸನ್ನು ನೀವು ಈ ರೀತಿ ಆಲ್ರೆಡಿ ದಾರಕ್ಕೆ ಪೋಣಿಸಿ ಇಟ್ಕೊಳ್ಬೇಕಾಗಿರುತ್ತೆ. ಇದನ್ನು ಒಂದನ್ನು ಮಾತ್ರ ಹೇಳ್ಕೊಂಡು ಕ್ರೋಶದ ಮೇಲೆ ಒಂದು ಸಾರಿ ದಾರಾನ ಸುತ್ಕೊಳ್ಳಿ. ಅದ್ರ ಪಕ್ಕಕ್ಕೆ ಫಸ್ಟ್ ನಾವು ಡಬಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ಹೋಲ್ ಮಾಡಿ, ಪಾಯಿಂಟ್ ಮಾಡಿಕೊಂಡು ಹೋಲ್ ಮಾಡಿ, ನಂತರ ಡಬಲ್ ಕ್ರೋಶವನ್ನು ಮಾಡ್ಕೊಬೇಕು. ಅದು ಬೀಡ್ಸ್ ಬಂದ್ಬಿಡುತ್ತೆ, ನೀವು ತೊಳ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಮತ್ತು ಇನ್ನೊಂದು ಸಾರಿ ದಾರವನ್ನು ಹಾಕ್ಕೊಂಡು ಕ್ರೋಶದ ಮೇಲೆ ಕ್ಲಾತ್ ಒಳಗಡೆಯಿಂದ ಹೋಗಿ ಈ ರೀತಿ ದಾರಾನ ಎಳೆದು ಡಬಲ್ ಕ್ರೋಶ ಎರಡರಲ್ಲೊಂದು ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಡಿಸೈನ್ ಬರುತ್ತೆ. ತುಂಬ ಚೆನ್ನಾಗಿದೆ, ತುಂಬ ಕ್ಯೂಟಾಗಿರುತ್ತೆ. ಇದೇ ರೀತಿ ಮಾಡ್ಕೊಬೇಕು. 2 ಚೈನನ್ನು ಹಾಕ್ಕೊಳ್ಳಿ. 1 2 ಚೈನನ್ನು ಹಾಕ್ಕೊಂಡು ಮತ್ತೆ ಕ್ರೋಶದ ಮೇಲೆ ಒಂದು ಸಾರಿ ದಾರವನ್ನು ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೆ ಸ್ವಲ್ಪ ನಾವು 2 ಚೈನ್ ಹಾಕ್ಕೊಂಡಾಗ ಸ್ವಲ್ಪ ಗ್ಯಾಪ್ ಕೊಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಪಾಯಿಂಟ್ ಮಾಡಿ ಈ ರೀತಿ ಹೋಲ್ ಮಾಡ್ಕೊಂಡು ದಾರ ಹೇಳ್ಕೊಬೇಕು. ಪಾಯಿಂಟ್ ಮಾಡದೇ ಡೈರೆಕ್ಟಾಗಿ ಮಾಡಿದಾಗ ಕೆಲವರು ಅಂದರೆ ಎಕ್ಸ್ಪೀರಿಯೆನ್ಸ್ ಇರೋರು ಡೈರೆಕ್ಟಾಗಿ ಮಾಡ್ತಾರೆ. ಸ್ವಲ್ಪ ಬಿಗಿನರ್ಸ್ಗಳು ಸ್ವಲ್ಪ ಸುಕ್ಕಾಗ್ಬಿಡುತ್ತೆ. ಹಾಗಾಗಿ ಫಸ್ಟು ಅದೆಲ್ಲಿಗೆ ಬರುತ್ತೆ ಅಲ್ಲಿ ನೋಡ್ಕೊಂಡು ಪಾಯಿಂಟ್ ಮಾಡಿಕೊಂಡು ನೆಕ್ಸ್ಟು ಅದನ್ನು ಹೋಲ್ ಮಾಡಿಕೊಂಡು ಕ್ರೋಶವನ್ನು ಹಾಕ್ಕೊಳ್ಳಿ. ಈ ರೀತಿ ಒಂದು ಮಣಿಯನ್ನು ಈ ರೀತಿ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡಿದ ನಂತರ ಕ್ರೋಶದ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಅದೇ ಪಕ್ಕದಲ್ಲಿ ಹೋಗಿ ಹೋಲ್ ಮಾಡಿ ದಾರನ ಎಳೆದು ಅದು ಆಲ್ರೆಡಿ ಬಂದ್ಬಿಡುತ್ತೆ. ನೀವು ಹೇಳ್ಕೊಳ್ಳಿಲ್ಲ ಅಂದರೆ ಬೀಡ್ಸು ಫ್ರಂಟ್ ಸೈಡ್ಗೆ ಬಂದ್ಬಿಡುತ್ತೆ. ಮತ್ತು ಕ್ರೋಶದ ಮೇಲೆ ಇನ್ನೊಂದು ಸರಿ ದಾರನ ಸುತ್ಕೊಳ್ಳಿ, ಪಕ್ಕದಲ್ಲೇ ಹೋಗಿ ಹೋಲ್ ಮಾಡಿ ಎರಡರಲ್ಲೊಂದು ಈ ರೀತಿ ಮಾಡ್ಕೊಬೇಕು. ಒಟ್ಟು 3 ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳಿ. ಇಲ್ಲಿ ನಾನು ಚೈನ್ ಹಾಕಿದ್ದೀನಿ, ಹಾಗಾಗಿ ನಿಮಗೆ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ. 3 ಸಾಕು. 3 ಡಬಲ್ ಕ್ರೋಶ ಬೀಡ್ಸ್ ವಿತ್ ಒಂದಿಗೆ ಬೀಡ್ಸ್ ಇದೆ, ಎರಡಕ್ಕೆ ಆ ಕಡೆ ಮತ್ತು ಈ ಕಡೆ ಎರಡಕ್ಕೂ ಬೀಡ್ಸ್ ಇಲ್ಲ. ಮತ್ತು 2 ಚೈನ್ 1 2 ಮತ್ತು ಕ್ರೋಶದ ಮೇಲೆ ಒಂದು ಸರಿ ದಾರ ಸುತ್ಕೊಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಕ್ರೋಶದ ಮೇಲೆ ದಾರಾನ ಎಳ್ಕೊಂಡು
ಎರಡರಲ್ಲೊಂದು, ಎರಡರಲ್ಲೊಂದು, ಮತ್ತು ಈ ರೀತಿ ಒಂದು ದಾರವನ್ನು ಸುತ್ಕೊಳ್ಳಿ. ಎರಡರಲ್ಲೊಂದನ್ನು ಮಾಡಿ, ಎರಡರಲ್ಲೊಂದನ್ನು ಮಾಡಿ. ಈ ರೀತಿ ಸ್ಯಾರಿ ಪೂರ್ತಿ ಪುಟ್ಟದಾಗಿ ಇದೇ ರೀತಿ ಡಿಸೈನನ್ನು ಬೇಸು, ಈ ಒಂದು ಡಿಸೈನ್ದು ಬೇಸ್ ಹೀಗೆ ಬರುತ್ತೆ, ನೀವು ಆಲ್ರೆಡಿ ನೋಡಿರ್ತೀರ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲೂ ಸೇಮ್ ಇದೇ ಬೇಸ್ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಸ್ಟೆಪ್ಪಲ್ಲಿ ಟ್ವಿಸ್ಟ್ ಮಾಡ್ತೀನಿ, ಬೇರೆ ಬೇರೆ ಡಿಸೈನನ್ನು ಹಾಕ್ತೀನಿ ಲೇಟೆಸ್ಟಾಗಿ. ಇದಂತೂ ಕಾಮನಾಗಿ ನೀವು ಎಲ್ಲ ಕಡೆ ನೋಡಿರ್ತೀರ. ಇದೇ ರೀತಿ ಬೇಸ್ ಲೈನನ್ನು ಸ್ಯಾರಿ ಪೂರ್ತಿ ಮಾಡಿಕೊಂಡು ಮತ್ತೆ ಸೆಕೆಂಡ್ ಸ್ಟೆಪ್ಪು ನಿಮಗೆ ತೋರಿಸ್ತೀನಿ. ಸೇಮ್ ಇದೇ ರೀತಿ ಪಿಂಕ್ ಕಲರ್ ಥ್ರೆಡ್ಡಲ್ಲಿ ಹಾಕೊಬೇಕು, ತೋರಿಸ್ತೀನಿ ನಿಮಗೆ ಸ್ಯಾರಿ ಪೂರ್ತಿ ಮಾಡಿಬಿಟ್ಟು. ಫ್ರೆಂಡ್ಸ್, ಇದು ಮುಗಿದಿದೆ ಫಸ್ಟ್ ಸ್ಟೆಪ್ಪು. ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ತುಂಬ ಚೆನ್ನಾಗಿ ಬಂದಿದೆ. ಸೇಮ್ ಇದೇ ರೀತಿ ಡಿಸೈನ್ ನೆಕ್ಸ್ಟ್ ಥ್ರೆಡಲ್ಲೂ ಹಾಕೊಬೇಕು. ಸೇಮ್ ಆ್ಯಸ್ ಇಟ್ ಈಸ್ ಇದನ್ನು ಬೀಡ್ಸಸ್ನ ನಾನು ಆಲ್ರೆಡಿ ಪೋಣಿಸಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ. ಮತ್ತು ಸೇಮ್ ಅದೇ ರೀತಿ ನನ್ನ ಸಾಮಾನ್ಯಗೆ ಇದು ಥ್ರೆಡ್ಡಲ್ಲಿ ಬರುತ್ತಲ್ಲ, ಆ ಥರ ಬೀಡ್ಸಸ್ ತೊಗೊಂಡಿದ್ದೀನಿ. ಫೈಬರ್ದು ಮೆಟಲ್ ಆದರೂ ತೊಗೊಬೋದು, ನೀವು ಯಾವುದಾದ್ರೂ ತೊಗೊಬೋದು. ಈ ಸ್ಪೆಷಲಿ ಸ್ವಲ್ಪ ದೊಡ್ಡ ಮಣಿನೂ ತೊಗೊಬೋದು. ನಾನು ಒಂದೇ ಸೈಜ್ ಇರಲಿ ಅಂತ ಹೇಳಿ ತೊಗೊಂಡಿದ್ದೀನಿ. ಸೇಮ್ ಆರೆಳೆ ತೊಗೊಂಡು ಬೀಡ್ಸನ್ನು ಆ್ಯಡ್ ಮಾಡಿದ್ದೀನಿ. ಮತ್ತು ನಾವು ಇಲ್ಲಿ 2 ಚೈನ್ ಹಾಕ್ಕೊಂಡಿರ್ತೀವಲ್ಲ ಸ್ಟಾರ್ಟಿಂಗು, ಆ ಸ್ಪೇಸಲ್ಲಿ ಹೋಗಿ ಈ ಒಂದು ಥ್ರೆಡನ್ನು ಎಳೆದು ತರಬೇಕು. ತದನಂತರ ಇದನ್ನು ಲಾಕ್ ಮಾಡಬೇಕು. ಮತ್ತು ಇನ್ನೊಂದು ಸರಿನೂ ಸಹ ಲಾಕ್ ಮಾಡಬೇಕು. 2 ಟೈಮ್ ಏನಕ್ಕೆ ಲಾಕ್ ಮಾಡ್ತಾರೆ ಅಂದರೆ ಬಿಚ್ಚೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ, ಇನ್ನೇನಿಲ್ಲ. ಮತ್ತು ಎಗೇನ್ ಇಲ್ಲಿ ಏನು ಮಾಡಬೇಕು ಅಂದರೆ 2 ಚೈನ್, 1 2 ಚೈನನ್ನು ಹಾಕ್ಕೊಂಡು ಈ ಒಂದು ಹೋಲ್ ಇದೆಯಲ್ಲ, ಇಲ್ಲಿ ನಾವು ಇದನ್ನು ತೊಗೊಬೇಕಾಗತ್ತೆ. ಡಬಲ್ ಕ್ರೋಶವನ್ನು ನಾವಿಲ್ಲಿ ಸ್ಟಾರ್ಟಿಂಗ್ ತೊಗೊಂಡಿದ್ವಿ, ಬಟ್ ಇಲ್ಲಿ ತೊಗೊಳ್ಳೋ ಆಗಿಲ್ಲ. ಈ ಸ್ಪೇಸ್ ನಾವು ಬಿಟ್ಟಿರ್ತೀವಲ್ಲ, ಇಲ್ಲಿ ತೊಗೊಬೇಕು. 2 ಚೈನ್ ಆದ ನಂತರ ಇಲ್ಲಿ ಒಂದು ಸರಿ ಕ್ರೋಶದ ಮೇಲೆ ದಾರನ ಸುತ್ಕೊಂಡು ಡೈರೆಕ್ಟಾಗಿ ಆ ಸ್ಪೇಸಲ್ಲೇ ಹೋಗಿ ಈ ರೀತಿ ಎರಡರಲ್ಲೊಂದು ಕಂಬನ ಹಾಕೊಬೇಕು. ಎರಡರಲ್ಲೊಂದು ಈ ರೀತಿ ಕಂಬ ಹಾಕಿದ ನಂತರ ಈ ರೀತಿ ಒಂದು ಬೀಡ್ಸನ್ನು ಆ್ಯಡ್ ಮಾಡಿ. ಸೇಮ್ ಒಂದು ಕಂಬ, ಒಂದು ಪ್ಲೇನ್ ಕಂಬ, ಒಂದು ಬೀಡ್ಸ್ ಕಂಬ, ಮತ್ತು ಒಂದು ಪ್ಲೇನ್ ಕಂಬ. ಈ ರೀತಿ ಸೇಮ್ ಬೇಸಲ್ಲಿ ನಾವು ಏನು ಮಾಡಿರ್ತೀವಿ ಅದೇ ರೀತಿ ಈ ಒಂದು ಸೆಕೆಂಡ್ ಸ್ಟೆಪ್ಪು ಸೇಮ್ ಬರುತ್ತೆ. ನೀವು ಇಲ್ಲ ಇದಕ್ಕೂ ಒಂದು ಸಿಂಪಲ್ ಡಿಸೈನ್ ಅಂತ ಕೇಳ್ತಾರಲ್ಲ, ಆವಾಗ ಈ ಸ್ಪೇಸಲ್ಲಿ ಕುಚ್ಚನ್ನು ಕಟ್ಟಿದ್ರು ಇದು ಒಂದು ಡಿಸೈನ್ ಆಗುತ್ತೆ. ಇದು ಬ್ರೈಡಲ್ ಡಿಸೈನ್ ಆಗಿರೋದ್ರಿಂದ ಬೇಸ್ನ ಈ ರೀತಿ ತೊಗೊಂಡಿರೋದು. ಆ ಬೇಸು ಒಂದು ಸಿಂಪಲ್ ಡಿಸೈನ್ ಆಗುತ್ತೆ. ನೋಡಿ, ಈ ರೀತಿ ಬರುತ್ತೆ ಸೆಕೆಂಡ್ ಸ್ಟೆಪ್ಪು. ಸೇಮ್ 3 ಕಂಬ ಆದಮೇಲೆ 2 ಚೈನನ್ನು ತೊಗೊಂಡು ಕ್ರೋಶದ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಇದೇ ಸ್ಪೇಸ್ ಒಳಗಡೆ ಹೋಗಿ 2 ಚೈನ್ ಸ್ಪೇಸಲ್ಲಿ ಕಂಬನ ಹಾಕ್ಕೊಬೇಕು. ಎರಡರಲ್ಲೊಂದು ಒಂದು ಕಂಬ ಹಾಕಿದ ನಂತರ ಈ ರೀತಿ ಒಂದು ಬೀಡ್ಸನ್ನು ಈ ರೀತಿ ತಳ್ಕೊಂಡು ಮತ್ತು ಕ್ರೋಶದ ಮೇಲೆ ಆ ಬೀಡ್ಸನ್ನು ತಳ್ಕೊಂಡ ಮೇಲೆ ಕ್ರೋಶದ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಈ ರೀತಿ ದಾರ ಹೇಳ್ಕೊಂಡು ಮುಂದೆ ಮಾಡಿಕೊಂಡು ಬೀಡ್ಸನ್ನ ಈ ರೀತಿ ಎರಡರಲ್ಲೊಂದು ಮತ್ತು ಕ್ರೋಶದ ಮೇಲೆ ಒಂದು ಸರಿ ದಾರ ಸುತ್ಕೊಳ್ಳಿ. ಮತ್ತು ಅದೇ ಗ್ಯಾಪಲ್ಲಿ ಹೋಗಿ ಒಂದು ಕಂಬನ ಮಾಡ್ಕೊಳ್ಳಿ. ಒಟ್ಟು ಆ ಸ್ಪೇಸಲ್ಲಿ 3 ಕಂಬ ಬರಬೇಕು. 2 ಚೈನ್, 3 ಕಂಬ 2 ಚೈನ್, ಈ ರೀತಿ ಈ ಸೆಕೆಂಡ್ ಸ್ಟೆಪ್ಪು ಡಿಸೈನ್ ಬರುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಏನು ಬೇಸಲ್ಲಿತ್ತು ಅದೇ ಡಿಸೈನು ರಿಪೀಟ್ ಆಗುತ್ತೆ. ಈ ರೀತಿ ಮುಂದೆ ತಳ್ಕೊಬೇಕು. ಈ ರೀತಿ ಎರಡರಲ್ಲೊಂದು ನೋಡ್ತಾ ಇರ್ಬೋದು ನೀವು. ಸೇಮ್ ಫಸ್ಟ್ ಸ್ಟೆಪ್ಪು ಹೀಗೆ ಬರುತ್ತೆ, ಸೆಕೆಂಡ್ ಸ್ಟೆಪ್ಪು ಈ ರೀತಿ ಬರುತ್ತೆ. ನೆಕ್ಸ್ಟು ಇದನ್ನು ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತೀನಿ.
ಫ್ರೆಂಡ್ಸ್ ನೋಡಿ, ಸೇಮ್ ಇದೇ ಪಿಂಕ್ ಕಲರ್ ತೊಗೊಂಡಿದ್ದೀನಿ. ಇದನ್ನು ಸಹ ಸೇಮ್ ಹಾರೆಳೆ ತೆಗೆದಿಟ್ಕೊಂಡಿದ್ದೀನಿ. ಈ ಸ್ಪೇಸಲ್ಲಿ ಬೇಕು ಅಂತಂದರೆ ನೀವು 8 ಎಳೆ ದಾರನ ತೊಗೊಬೋದು, ತಿಕ್ಕಾಗಿ ಬರುತ್ತೆ ಹಾರ್ಚು. ನೆಕ್ಸ್ಟ್ ಸ್ಟೆಪ್ ಬಂದು ನೋಡಿ, ಈ ರೀತಿ 3 ಸ್ಟೆಪ್ಪಲ್ಲಿ ನಾನು ಈ ರೀತಿ ಈ ಡಿಸೈನನ್ನು ಹಾಕ್ಕೊಂಡಿದ್ದೀನಿ. 2 ಸ್ಟೆಪ್ಪಲ್ಲಿ ಹಾಕೊಬೋದಿತ್ತು, ಆದರೆ ಇದು ತುಂಬ ಅಟ್ರ್ಯಾಕ್ಟಾಗಿ ಕಾಣಿಸೋದ್ರಿಂದ ನಾನು 3 ಸ್ಟೆಪ್ಪನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಪಿಂಕ್ ಕಲರ್ನ ಹೈಲೈಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನೆಕ್ಸ್ಟು ಹಾರ್ಚ್ಗೆ ಪಿಂಕ್ ಕಲರ್ ತೊಗೊಳ್ಳೋಣ. ಇನ್ನು ಫಸ್ಟ್ ನಿಮಗೆ 2 ಚೈನಾಗಿ ಲಾಕ್ ಮಾಡಿರ್ತೀವಲ್ಲ, ಅದೇ ಸ್ಪೇಸಲ್ಲಿ ಹೋಗಿ ಈ ರೀತಿ ದಾರಾನ ಎಳೆದು ತಂದು ಮೇಲೆ ಸ್ವಲ್ಪ ಟೈಟ್ ಮಾಡಿ ಈ ರೀತಿ ಲಾಕ್ ಮಾಡಿ, ಮತ್ತು ಇನ್ನೊಂದು ಲಾಕನ್ನು ಮಾಡಿ. ಸ್ಟಾರ್ಟಿಂಗ್ ಮಾತ್ರ ಅಷ್ಟೇ, ಬಿಚ್ಚೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ನೆಕ್ಸ್ಟು ಇದಾದಮೇಲೆ ನಾವಿಲ್ಲಿ 4 ಚೈನನ್ನು ಹಾಕೊಬೇಕಾಗುತ್ತೆ. 1 2 3 4 ಚೈನ್ ಹಾಕ್ಕೊಂಡು ಈ 2 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಲಾಕ್ ಮಾಡಿ. ಈ ರೀತಿ 4 ಚೈನ್ ಆದಮೇಲೆ 2 ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಸಾರಿನೂ ಸಹ 4 ಚೈನನ್ನು ಹಾಕ್ಕೊಳ್ಳಿ. 1 2 3 4 ಮತ್ತು ಅದೇ ಗ್ಯಾಪಲ್ಲಿ ಹೋಗಿ ಈ ರೀತಿ 4 ಚೈನನ್ನು 2 ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಿ. 2 ಸಾರಿ 4 ಚೈನ್ ಆದಮೇಲೆ 6 ಚೈನನ್ನು ಹಾಕ್ಕೊಬೇಕು. 1 2 3 4 5 6 ಚೈನ್ ಹಾಕ್ಕೊಂಡು ಸೇಮ್ ಅದೇ 2 ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಿ. ಮತ್ತು 1 2 3 4 ಚೈನ್ ಮತ್ತೆ 4 ಚೈನ್ ಹಾಕ್ಕೊಂಡು 2 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ. ಇಲ್ಲಿ 6 ಚೈನ್ ಆದಮೇಲೆ 4 ಚೈನನ್ನು 3 ಟೈಮ್ ಹಾಕ್ಕೊಂಡು ಲಾಕ್ ಮಾಡ್ಕೊಬೇಕಾಗುತ್ತೆ. 4 ಚೈನ್ ಲಾಕ್ 4 ಚೈನ್ ಲಾಕ್ 3 ಟೈಮ್ ಹಾಕ್ಕೊಳ್ಳಿ. ಸ್ಟಾರ್ಟಿಂಗ್ ಮಾತ್ರ 2 ಚೈನನ್ನು 2 ಟೈಮ್ ಅಲ್ಲಿ ಹಾಕ್ಕೊಬೇಕು 4 ಚೈನನ್ನು. ನೆಕ್ಸ್ಟ್ 6 ಚೈನ್ ಆದಮೇಲೆ 3 ಟೈಮ್ ಹಾಕ್ಕೊಬೇಕಾಗುತ್ತೆ. ಇದು ಹಾರ್ಚ್ ಬೇಸ್. ಇದೇ ರೀತಿ ಸ್ಯಾರಿ ಪೂರ್ತಿ ಮಾಡಿಬಿಟ್ಟು ನಿಮಗೆ ಮತ್ತೆ ಹಾರ್ಚನ್ನು ಫಿಲ್ ಮಾಡ್ಕೊಂಬರ್ತೀನಿ. ಇಲ್ಲಿ ಹಾರ್ಚ್ ಫಿಲ್ ಮಾಡೋದು ಹೇಗೆ ಅಂತ ಮೇಲೆ ತಿಳಿಸ್ತೀನಿ. ಇಲ್ಲಿ ಮಾತ್ರ 4 ಚೈನನ್ನು 2 ಟೈಮ್, 6 ಚೈನ್, ಇಲ್ಲಿ 3 ಚೈನ್ ಆಗಿದೆ, ಇಲ್ಲಿ 3 ಟೈಮ್ ಆಗಿದೆ 4 ಚೈನು, ಇಲ್ಲಿ 6 ಚೈನ್ ಹಾಕ್ಕೊಳ್ಳಿ. 2 3 4 5 6 ಮತ್ತು ಅದೇ 2 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ಎಳೆದು ತಂದು ಈ ರೀತಿ ಕಂಪ್ಲೀಟ್ ಮಾಡಿ. ಮತ್ತು ಈಗ ಎಗೇನ್ 4 ಚೈನ್ 3 ಟೈಮ್ ಹಾಕ್ಕೊಬೇಕು. ಈ ರೀತಿ ಬೇಸನ್ನು ಆರ್ಚ್ ಬೇಸನ್ನು ಕ್ರಿಯೇಟ್ ಮಾಡ್ಕೊಬೇಕು. ಈ ಒಂದು ಡಿಸೈನಲ್ಲಿ ಪೂರ್ತಿ ಹಾಕಿ ನಾನು ನೆಕ್ಸ್ಟ್ ಸ್ಟೆಪ್ ನಿಮಗೆ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಇದು ನೆಕ್ಸ್ಟ್ ಸ್ಟೆಪ್ಪು ಹೇಳ್ಕೊಡ್ತೀನಿ ನಿಮಗೆ. ಇದು ನಾನು 3 ಸ್ಟೆಪ್ ಹಾಕ್ಕೊಂಡು ಎಂಡ್ ಮಾಡಿದ್ದೀನಿ. ಮತ್ತು ನಾನು ಆಲ್ರೆಡಿ ಈ ಒಂದು ಕ್ರೋಶವನ್ನು ಈ ರೀತಿ ಹಾಕಿ ಆರ್ಚನ್ನು ಹಾಕಿ ಆಲ್ರೆಡಿ ಇಟ್ಟಿದ್ದೀನಿ. ಇದು ಹೇಗೆ ಅಂತ ನಿಮಗೆ ಇದಾಗಿದೆ. ಸ್ಟಾರ್ಟಿಂಗ್ ನಾನು ಇಲ್ಲಿ ನಿಮಗೆ ಫಸ್ಟ್ ನಾನು ಹಾಕ್ಬಿಟ್ಟಿದ್ದೀನಿ, ಟರ್ನ್ ಆಫ್ ಮಾಡ್ಕೊಂಡಿದ್ದೀನಿ ಸೇಮ್ ರಿಟರ್ನ್. ಅದು ಏನು ಪ್ರಾಬ್ಲಮ್ ಇಲ್ಲ, ನಿಮಗೆ ಹೇಗೆ ಅಂತ ಹೇಳ್ತೀನಿ ಇವಾಗ. ಫಸ್ಟ್ ನೀವು ಇದನ್ನು 3 ಚೈನ್ ಹಾಕ್ಬಿಡ್ತೀನಿ. ಒಂದು ಸೆಕೆಂಡು, ಇದನ್ನು ನೀವು ಸ್ಟಾರ್ಟಿಂಗ್ ಹಾಕಬಾರ್ದು. ನಾನಿಲ್ಲಿ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೀವು ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳ್ಕೊಳ್ಳಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ, ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ಲ, ಸ್ಟಾರ್ಟಿಂಗ್ ಸ್ಯಾರಿಯಿಂದ ಮಾಡಬೇಕಾದ್ರೆ ಸಿಂಗಲ್ ಕ್ರೋಶ ಹಾಕ್ಬಿಟ್ಟು 3 ಚೈನನ್ನು ಹಾಕಿ ಈ ಒಂದು 4 ಚೈನ್ ಸ್ಟಾರ್ಟಿಂಗ್ ಇರುತ್ತಲ್ಲ ನಾವು ಹಾಕ್ಕೊಂಡಿರ್ತೀವಲ್ಲ, ಅದ್ರ ಒಳಗಡೆ ಹೋಗಿ 3 ಚೈನನ್ನು ಲಾಕ್ ಮಾಡಿ. ಮತ್ತು 3 ಚೈನನ್ನು ಹಾಕ್ಕೊಳ್ಳಿ. ಬೇಸ್ ನೀವು ಸ್ಟಾರ್ಟಿಂಗ್ ಹೇಗೆ ಮಾಡೋದು ಅಂತ. ಮತ್ತು 3 ಚೈನ್ ಆ 4 ಚೈನ್ ಒಳಗಡೆ ಹೋಗಿ 3 ಚೈನ್ ಹಾಕ್ಕೊಂಡು ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಇದು ಈಸಿ ಇದೆ. ಕಾಮನ್ನಾಗಿ ಹಾರ್ಚ್ ಹೇಗೆ ಅನ್ನೋದು ನಿಮಗೆ ಗೊತ್ತಿರುತ್ತಲ್ಲ. ಸ್ಟಾರ್ಟಿಂಗ್ ನಾವು ಇಲ್ಲಿ 4 ಚೈನ್ ನೆಕ್ಸ್ಟು 6 ಚೈನ್ ಹಾಕ್ಕೊಂಡಿರ್ತೀವಿ.
ಈ ಬೇಸ್ ಬಂದು ಆ ರೀತಿ ಬಂದಿರುತ್ತೆ. ಸ್ಟಾರ್ಟ್ ಲಾಕ್ ಮಾಡಿಕೊಂಡು 3 ಚೈನ್ ಹಾಕಿ 4 ಚೈನ್ ಒಳಗಡೆ ಲಾಕ್ ಮಾಡಿ, ಮತ್ತೆ 3 ಚೈನನ್ನು ಹಾಕಿ ಮತ್ತೆ 4 ಚೈನ್ ಒಳಗಡೆ ಲಾಕ್ ಮಾಡಿ, ಮತ್ತೆ ನೋಡಿ 3 ಚೈನ್ 4 ಚೈನ್ ಗ್ಯಾಪ್ ಇಷ್ಟು ಬರುತ್ತೆ, ಮಧ್ಯದಲ್ಲಿ ಲಾಕ್ ಮಾಡಿದ್ದೀವಿ. ನೆಕ್ಸ್ಟು 6 ಚೈನ್ ಇದೆ, ಆ 6 ಚೈನ್ ಒಳಗಡೆ ನಾವು ಆರ್ಚನ್ನು ಕ್ರಿಯೇಟ್ ಮಾಡ್ಕೊಬೇಕು. ಹಾಗಾಗಿ ಕ್ರೋಶನ್ ಮೇಲೆ 1 ಸಾರಿ 2 ಸಾರಿ ದಾರವನ್ನು ಸುತ್ತಕೊಂಡು ಇದೇ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಈ ರೀತಿ ದಾರನ ತಂದು ಎರಡರಲ್ಲೊಂದು ಮತ್ತೆ ಕ್ರೋಶನ್ ಮೇಲೆ 2 ಸಾರಿ ದಾರವನ್ನು ಸುತ್ತಕೊಬೇಕು. ಆ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ತಂದು ಎರಡರಲ್ಲೊಂದು ಈ ರೀತಿ ಈ ಒಂದು ಆರ್ಚನ್ನು ತ್ರಿಬಲ್ ಕ್ರೋಶದಿಂದ ಒಟ್ಟು 13 ತ್ರಿಬಲ್ ಕ್ರೋಶನ ಹಾಕಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಅಂತಂದರೆ ನೀವು ಎಕ್ಸ್ಟ್ರಾನೂ ಹಾಕೊಬೋದು, ಪ್ರಾಬ್ಲಮ್ ಇಲ್ಲ. ಬಟ್ ನೆಸೆಸರಿ ಅಷ್ಟು ಅನ್ನಿಸ್ಲಿಲ್ಲ ನನಗೆ. ಫಿನಿಶಿಂಗು ಇನ್ನೂ ನೆಕ್ಸ್ಟ್ ಸ್ಟೆಪ್ಪು ಬರುತ್ತೆ. ಆ ಫಿನಿಶಿಂಗ್ ಕರೆಕ್ಟಾಗಿ ಬರಬೇಕು ಅಂತ ಅಂದರೆ 13 ಹಾಕಬೇಕು. ಇಲ್ಲ ಇನ್ನೊಂದು ಸ್ವಲ್ಪ ನೀಟಾಗಿ ಬರಬೇಕು, ಇನ್ನೂ ನೀಟಾಗಿ ಬರುತ್ತೆ, ಬಟ್ ಇನ್ನೊಂದು ಸ್ವಲ್ಪ ನಮಗೆ ಇನ್ನೂ ಒಂಚೂರು ಸ್ವಲ್ಪ ಬೇಕು ಅಂದರೆ 15 ಕಂಬಗಳನ್ನು ಹಾಕ್ಕೊಂಡ್ರೆ ನಡೆಯುತ್ತೆ. ಹೆಚ್ಚು ಕಡಿಮೆ ನೀವು ಒಂದು ಹಾಕೋ ಚೈನ್ ಗ್ಯಾಪ್ ಮೇಲೆ ನೋಡಿಕೊಂಡು ಮಾಡ್ಕೊಳ್ಳಿ. ನನಗೆ ಈ ಒಂದು ಚೈನ್ ಗ್ಯಾಪ್ಗೆ 13 ತ್ರಿಬಲ್ ಕ್ರೋಶವನ್ನು ಇಟ್ಕೊಂಡಿದೆ ಈ ಒಂದು ಆರ್ಚು. ನಿಮ್ಗೆ ತೋರಿಸ್ತಾ ಇದ್ದೀನಿ. ಒಂದು ಆರ್ಚನ್ನು ಮಾತ್ರ ಹಾಕಿ ತೋರಿಸ್ತೀನಿ, ಏಕೆಂದರೆ ಇದು ಕಾಮನ ನಿಮಗೆ ಗೊತ್ತಿರುತ್ತೆ. ಬಟ್ ಏನಪ್ಪ ಅಂತಂದರೆ ಕೆಲವರು ಬಿಗಿನರ್ಸ್ ನೋಡಬೇಕಾದ್ರೆ ಅವ್ರಿಗೆ ಗೊತ್ತಿರಬೇಕು ಅನ್ನೋದಕ್ಕೋಸ್ಕರ ನಾನು ಹೇಳ್ಕೊಡ್ತಾ ಇದ್ದೀನಿ ಇದನ್ನು. ಮತ್ತು ಎಲ್ಲಿ ಲಾಕ್ ಮಾಡಬೇಕು ಅನ್ನೋದು ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಈ ರೀತಿ ಬಂದಾಗ, ಈ ರೀತಿ ಕೆಲವೊಂದು ಸರಿ ಥ್ರೆಡ್ ಏನಾದರೂ ಮಿಸ್ ಆಗಿ ಬಂತು ಅಂದರೆ ಇದನ್ನು ಹಿಂದುಗಡೆಗೆ ನೀವು ಸೇರಿಸ್ಕೊಬೇಕಾಗತ್ತೆ. ನಾವು ಈ ಒಂದು ಕ್ರೋಶ ಹಾಕಬೇಕಾದ್ರೆ ತೋರಿಸ್ತೀನಿ ನಿಮಗೆ. ಬ್ಯಾಕ್ ಸೈಡಲ್ಲಿ ಅದನ್ನು ಈ ರೀತಿ ಮಾಡಿಬಿಟ್ಟು ಬ್ಯಾಕ್ ಸೈಡ್ ಈ ರೀತಿ ಬೆರಳು ಸಹಾಯದಿಂದ ಹಿಡ್ಕೊಂಡು ಅದನ್ನು ಬ್ಯಾಕ್ ಸೈಡಲ್ಲಿ ಈ ರೀತಿ ಸೇರಿಸ್ಕೊಂಬಿಡಿ. ನೆಕ್ಸ್ಟು ಅದು ಡಿಸೈನ್ ಆದಮೇಲೆ ಅದನ್ನು ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಗ್ಲೂ ಆಗಿ ಪೇಸ್ಟ್ ಮಾಡಿಬಿಟ್ರೆ ಅದೇನೂ ಬರೋದಿಲ್ಲ, ಅದು ಕಾಣಿಸೋದು ಇಲ್ಲ. ಈ ರೀತಿ ತ್ರಿಬಲ್ ಕ್ರೋಶವನ್ನು ಹಾಕಬೇಕು. ಒಟ್ಟು 13 ತ್ರಿಬಲ್ ಕ್ರೋಶ, ನಾನು ಸ್ಟಾರ್ಟಿಂಗಿಂದನೂ 13 ತ್ರಿಬಲ್ ಕ್ರೋಶವನ್ನು ಹಾಕ್ಕೊಂಡಿರೋ ಕಾರಣ ಪ್ರತಿ ಆರ್ಚ್ಗೂ 13 ಕಂಬಗಳನ್ನು ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. 1 2 3 4 5 6 7 8 9 10 11 12 30. ಇದಾದಮೇಲೆ ಈ 3 ಚೈನ್ ಇದೆಯಲ್ಲ, 4 ಚೈನು, ಆ 4 ಚೈನ್ ಒಳಗಡೆ ಹೋಗಿ ಆರ್ಚನ್ನು ಲಾಕ್ ಮಾಡಿ ಈ ರೀತಿ ಬಂದಾಗ ದಾರ ಹಿಂದೆ ಸೇರಿಸ್ಕೊಂಬಿಡಿ ಈ ರೀತಿ. ಮತ್ತು 3 ಚೈನನ್ನು ಹಾಕ್ಕೊಳ್ಳಿ. 1 2 3 ಚೈನ್ ಹಾಕ್ಕೊಂಡು ಮತ್ತೆ ಆ 4 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಲಾಕ್ ಮಾಡಿ, ಮತ್ತು 3 ಚೈನ್ 1 2 3, ಮತ್ತು ಆ 4 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಲಾಕ್ ಮಾಡಿ, ಮತ್ತು ಇಲ್ಲಿ 6 ಚೈನ್ ಸಿಗುತ್ತೆ ನಿಮಗೆ. ಆ 6 ಚೈನ್ ಒಳಗಡೆ ತ್ರಿಬಲ್ ಕ್ರೋಶದಿಂದ 13 ಕಂಬಗಳನ್ನು ಹಾಕೊಳ್ಳಿ. ಈ ರೀತಿ ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡ್ತೀನಿ. ನಾನು ಸ್ವಲ್ಪ ಹಾಕಿದ್ದೆ, ಜಸ್ಟ್ ಇಷ್ಟು ಮಾತ್ರ ಹೊಳ್ಕೊಂಡಿತ್ತು. ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತೀನಿ. ಇದನ್ನು ಕಂಪ್ಲೀಟ್ ಮಾಡಾದಮೇಲೆ ಇದು ಉಲ್ಟಾ, ನೀವು ಬೇಕಂದರೆ ಈ ಥರ ಟರ್ನ್ ಮಾಡ್ಕೊಂಡು ಸೇಮ್ ಮೆಥಡ್ ಅದನ್ನೇ ಯೂಸ್ ಮಾಡ್ಕೊಬೋದು, ಪ್ರಾಬ್ಲಮ್ ಇಲ್ಲ. ನಾನು ಉಲ್ಟಾ ಸ್ವಲ್ಪ ತೊಗೊಂಡಿದ್ದೆ, ಹಾಗಾಗಿ ಈ ಥರ ಬಂದಿದೆ. ಫ್ರಂಟ್ ಸೈಡ್ ಈ ರೀತಿ ಬರುತ್ತೆ. ಇದು ಬಂದಾಗ ಈ ಥರದನ್ನು ಕಟ್ ಮಾಡಿಬಿಟ್ಟು
ಪೇಸ್ಟ್ ಮಾಡಿಬಿಟ್ಟು ಕಂಪ್ಲೀಟ್ ಆಗುತ್ತೆ, ಅದೇನು ಪ್ರಾಬ್ಲಮ್ ಆಗೋಲ್ಲ ಅದು. ಫ್ರೆಂಡ್ಸ್ ಆಗಿದೆ. ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಸೇಮ್ ಈ ಥರ ಒಂದು 2 mm ಬೀಡ್ಸನ್ನು ನೀವು ತೊಗೊಬೇಕಾಗುತ್ತೆ. 2 mm ಬೀಡ್ಸಸ್ಸು, ತುಂಬ ಸ್ಮಾಲ್ ಸೈಜ್ ಬೀಡ್ಸಸ್ಸು. ಇದು 3 mm ಬೀಡ್ಸ್ಗಿಂತ ಸ್ವಲ್ಪ ದೊಡ್ಡದು, ಅಂದರೆ 4 mm ಹತ್ರ ಬರುತ್ತೆ, ಬಟ್ 4 mm ಅಲ್ಲ, ಸ್ವಲ್ಪ ಬಿಗ್ ಬೀಡ್ಸು. ಇದು ಸ್ಮಾಲ್ ಬೀಡ್ಸ್ನ ತೊಗೊಳ್ಳಿ, ಇನ್ನೊಂದು ಬಿಗ್ ಬೀಡ್ಸನ್ನು ತೊಗೊಳ್ಳಿ. ತುಂಬ ಹೆವಿ ಬಿಗ್ ಬೀಡ್ಸ್ ಬೇಡ, ಮೀಡಿಯಮು ಒಂದು 3-4ರಲ್ಲಿ ತೊಗೊಂಡ್ರು mm 4 mm ತೊಗೊಂಡ್ರು ನಡೆಯುತ್ತೆ. ಸೇಮ್ ಥ್ರೆಡ್ ಬಂತು ಸೇಮ್, ನಾನು ಇಲ್ಲಿ ಪಿಂಕ್ ತೊಗೊಂಡಿದ್ದೆ. ನೆಕ್ಸ್ಟು ಇದು ಕಾಫಿ ಬ್ರೌನ್ ತೊಗೊಂಡಿದ್ದೀನಿ. ಲಾಕ್ ನಾವು ಎಲ್ಲಿ ಮಾಡಿರ್ತೀವಿ ಅದೇ ಸ್ಪೇಸಲ್ಲಿ ಫಸ್ಟ್ ನಾವು ಲಾಕ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಲಾಕ್ ಆಗಿರುತ್ತಲ್ಲ ಅದೇ ಸ್ಪೇಸಲ್ಲಿ ಹೋಗಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಈ ಒಂದು ಥ್ರೆಡ್ ಬರುತ್ತಲ್ಲ, ಎಕ್ಸ್ಟ್ರಾ ಥ್ರೆಡ್ಡು, ಅದನ್ನು ಈ ಬೆರಳ ಸಹಾಯದಿಂದ ಅದನ್ನು ಹಿಂದೆ ಮಾಡಿ ಹಿಡಿದು ಈ ರೀತಿ ಲಾಕ್ ಮಾಡಿ. ಅದೇ ಸ್ಪೇಸಲ್ಲಿ ಹೋಗಿ ಇನ್ನೊಂದು ಲಾಕನ್ನು ಮಾಡಬೇಕು. ಇನ್ನೊಂದು ಲಾಕನ್ನು ಮಾಡಿ ನೆಕ್ಸ್ಟು ಇಲ್ಲಿ 3 ಚೈನನ್ನು ಹಾಕೊಳ್ಳಿ. 1 2 3 ಚೈನನ್ನು ಹಾಕ್ಕೊಂಡು ಫ್ರೆಂಡ್ಸ್, ಇಲ್ಲಿ ಈ ಒಂದು ಗ್ಯಾಪ್ ನಾವು ಲಾಕ್ ಮಾಡಿರ್ತೀವಲ್ಲ, ಇಲ್ಲಿ ಲಾಕ್ ಮಾಡಿರ್ತೀವಲ್ಲ ಆ ಸ್ಪೇಸಲ್ಲಿ ಹೋಗಿ ಲಾಕ್ ಮಾಡಬೇಕು. ನಾವು ಇಲ್ಲಿ ಫಸ್ಟು 3 ಚೈನ ಹಾಕಿ ಲಾಕ್ ಮಾಡಿರ್ತೀವಿ, ಅಲ್ಲಿ ಹೋಗಿ ಲಾಕ್ ಮಾಡಿ. ಎಂಡಿಂಗು ನಾನಿಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಂಬಿಟ್ಟಿರ್ತೀವಿ, ಬಟ್ ಸ್ಟಾರ್ಟಿಂಗ್ ಹೇಗಿರುತ್ತೆ ಅಂದರೆ ಇಲ್ಲಿ ಲಾಕ್ ಇರುತ್ತೆ, 3 ಚೈನ್ ಲಾಕ್ 3 ಚೈನ್ ಅಂತ ಬರುತ್ತೆ. ಈ 3 ಚೈನ್ ಆದಮೇಲೆ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಲಾಕಿಗೆ, ಈ ಸೆಂಟ್ರಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಲಾಕಿಗೆ ನೀವು ಲಾಕ್ ಮಾಡಬೇಕಾಗತ್ತೆ. ಇಲ್ಲಿರುತ್ತೆ ಈ ರೀತಿ ಲಾಕ್ ಮಾಡಿ, ನಂತರ ಲಾಕ್ ಮಾಡಿದ್ಮೇಲೆ ಈ ಹೆಬ್ಬೆರಳು ಸಹಾಯದಿಂದ ಕ್ರೋಶನ ಈ ರೀತಿ ಹಿಡ್ಕೊಬೇಕು. ನೆಕ್ಸ್ಟು ಈ ಬಿಗ್ ಬೀಡ್ಸ್ ತೊಗೊಂಡಿದ್ದೀವಲ್ಲ, ಈ ಬಿಗ್ ಬೀಡ್ಸನ್ನು ಈ ಕ್ರೋಶಕ್ಕೆ ಇನ್ಸರ್ಟ್ ಮಾಡಬೇಕು. ಕ್ರೋಶಕ್ಕೆ ಇನ್ಸರ್ಟ್ ಮಾಡಾದಮೇಲೆ ಈ ನಾವು 4 ಚೈನ್ ಹಾಕ್ಕೊಂಡಿರ್ತೀವಿ, ನೆಕ್ಸ್ಟ್ ಕಂಬ ಹಾಕ್ಕೊಂಡಿರ್ತೀವಿ, ಆ ನಡುವೆ ಇರುವ ಗ್ಯಾಪ್ ಬರುತ್ತಲ್ಲ ಆ ಗ್ಯಾಪಲ್ಲಿ ಹೋಗಿ ದಾರನ ಈ ರೀತಿ ಎಳೆದು ತಂದು ಮೇಲೆ ಬರುವಂಥ ದಾರನ ಆ ಬೀಡ್ಸ್ ಸಹಾಯದಿಂದ 3 ಆ ಕಡೆ ಒಂದು ಸಿಂಗಲ್ ಇದಿರುತ್ತೆ, ಚೈನ್ ಇರುತ್ತೆ, ಬೀಡ್ಸು ಚೈನ್ ಇರುತ್ತೆ, ಈ 3 ಒಂದೇ ಚೈನಲ್ಲಿ ಗ್ಯಾಪಲ್ಲಿ ಎಳೆದು ತಂದು ಮತ್ತು ದಾರನ ಈ ರೀತಿ ಮುಂದೆ ಮಾಡಿ ಸ್ಮಾಲ್ ಬೀಡ್ಸನ್ನು ಆ್ಯಡ್ ಮಾಡಬೇಕು. ಕನ್ಫ್ಯೂಸ್ ಆಗುತ್ತೆ, ಸ್ಟಾರ್ಟಿಂಗು ಸ್ವಲ್ಪ ಟ್ರಬಲ್ ಅನ್ನಿಸ್ಬೋದು, ಬಟ್ ಮಾಡ್ತಾ ಮಾಡ್ತಾ ತುಂಬ ಈಸಿ ಆಗುತ್ತೆ. ಬಟ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಬೇಕು, ಮತ್ತು ಗಮನ ಇಟ್ಟು ನೋಡಬೇಕಷ್ಟೇ. ಆ ಬೀಡ್ಸನ್ನು ಈ ರೀತಿ ಇನ್ಸರ್ಟ್ ಮಾಡಿ ನಂತರ ದಾರನ ಎಳೆದು ಈ ರೀತಿ ಲಾಕ್ ಮಾಡಿ. ಮತ್ತು ಎಗೇನ್ ಹೇಳ್ಕೊಡ್ತಾಯಿದ್ದೀನಿ, ಸೇಮ್ ಬಿಗ್ ಬೀಡ್ಸನ್ನು ಫಸ್ಟು ಈ ರೀತಿ ಕ್ರೋಶಕ್ಕೆ ಅದನ್ನು ಇನ್ಸರ್ಟ್ ಮಾಡಿಕೊಂಡು ನೆಕ್ಸ್ಟು ನಾನಿಲ್ಲಿ ಪ್ರತಿ ಚೈನ್ ಗ್ಯಾಪ್ಗೂ ತೊಗೊಂಡಿಲ್ಲ, ಕಾರಣ ಇಷ್ಟೇ, ಇಲ್ಲಿ ನಾನು ಬಿಗ್ ಬೀಡ್ಸ್ ತೊಗೊಂಡಿರೋದ್ರಿಂದ ಅಲ್ಲಿ ಗ್ಯಾಪ್ ಬಂದಾಗ ತುಂಬ ಫಿನಿಶಿಂಗ್ ಕಂಫರ್ಟಬಲ್ ಅನ್ನಿಸ್ಲಿಲ್ಲ. ನಾನು ಟ್ರೈ ಮಾಡಿದ್ದೆ, ಅದಕ್ಕೆ 2 ಕಂಬಗಳು ಆದಮೇಲೆ ಗ್ಯಾಪಲ್ಲಿ ನಾನು ಈ ರೀತಿ 2 ಕಂಬ ಈ ರೀತಿ ಒಂದು ಡಿಸೈನನ್ನು ಹಾಕ್ತಾಯಿದ್ದೀನಿ. ಈ ಬೀಡ್ಸನ್ನು ಸ್ವಲ್ಪ ನೀವು ಸ್ಮಾಲ್ ಸೈಜ್ ತೊಗೊಂಡ್ರೆ ಪ್ರತಿ ಕಂಬಗಳಿಗೂ ಇದೇ ಡಿಸೈನನ್ನು ಮಾಡ್ಬೋದು, ಬಟ್ ನಾನು ಈ ಬಿಗ್ ಬೀಡ್ಸ್ ಇರೋದ್ರಿಂದ ಫಿನಿಶಿಂಗ್ ಕರೆಕ್ಟಾಗಿ ಬರೋಲ್ಲ, ಹಾಗಾಗಿ ನಾನು 1-2 ಕಂಬಗಳನ್ನು ಸ್ಕಿಪ್ ಮಾಡಿ ನೆಕ್ಸ್ಟು ಆ 2ನೇ ಕಂಬ ಮತ್ತು 3ನೇ ಕಂಬ ನಡುವೆ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪ್ ಒಳಗಡೆ ಹೋಗಿ ಈ ರೀತಿ ಇದನ್ನು ದಾರನ ಎಳೆದು 2 ದಾರ 1 ಬೀಡ್ಸು 3 ಒಂದರಲ್ಲಿ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಈ ರೀತಿ ದಾರನ ಎಳೆದು ಸ್ವಲ್ಪ ದಾರ ಮುಂದೆ ಮಾಡಿ ಸ್ಮಾಲ್ ಬೀಡ್ಸನ್ನು ಈ ರೀತಿ ಇನ್ಸರ್ಟ್ ಮಾಡ್ಕೊಬೇಕು. ಹೆವಿ ಸ್ಮಾಲ್ ಬೀಡ್ಸ್ ಆದರೆ ಇಲ್ಲ, ಇದು ಸ್ಮಾಲ್ ಬೀಡ್ಸಸ್ ಇದು ಬರುತ್ತೆ ನೋಡಿ. ನೆಕ್ಸ್ಟು ಲಾಕ್, ನೆಕ್ಸ್ಟು ಹೆಬ್ಬೆರಳು ಸಹಾಯದಿಂದ ಕ್ರೋಶ ಹಿಡ್ಕೊಂಡು ಬೀಡ್ಸನ್ನು ಇನ್ಸರ್ಟ್ ಮಾಡಿ ನೆಕ್ಸ್ಟು 2 ಕಂಬಗಳನ್ನು ಲೆಸ್ ಮಾಡಿ ನೆಕ್ಸ್ಟು ಹಾಗೆ 2 ಕಂಬ ಮತ್ತು 3ನೇ ಕಂಬದ ನಡುವೆ ಇರೋ ಗ್ಯಾಪ್ ಒಳಗಡೆ ಹೋಗಿ ದಾರ ಎಳೆದು ತಂದು ಈ ರೀತಿ
ದಾರ ಮುಂದೆ ಮಾಡಿ ಇದು ಲಾಕ್ ಮಾಡಿ ಮತ್ತೆ ಎರಡು ಇದೇ ರೀತಿ ಹಾರ್ಚು ಪೂರ್ತಿ ಮಾಡ್ತಾ ಬನ್ನಿ. ಅಂದರೆ ಪ್ರತಿ ಕಂಬಗಳಿಗೂ ಮಾಡ್ಬೋದು. ಬೀಡ್ಸ್ ಸೈಜ್ ಮಾತ್ರ ಸ್ವಲ್ಪ ಸ್ಮಾಲ್ ಬೀಡ್ಸ್ ತೊಗೊಂಡ್ರೆ ಬರುತ್ತೆ. ನಾನು ಇದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳಿ ಬಿಗ್ ಬೀಡ್ಸನ್ನೇ ತೊಗೊಂಡಿದ್ದೀನಿ. ಈ ಸ್ಪೇಸಲ್ಲಿ ಈ ವೀಟ್ ಶೇಪ್ ಬೀಡ್ಸನ್ನು ಸಹ ಆಗಿದೆ. ಬಟ್ ಇದು ಒಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳಿ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂತು. ಹಾಗಾಗಿ ನೀವು ಯಾವ ಥರದ್ದಾದರೂ ಬೀಡ್ಸನ್ನು ತಗೋಬೋದು. ಇಲ್ಲಿ ಈ ಒಂದು ಸ್ಪೇಸಲ್ಲಿ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಫ್ರೆಂಡ್ಸ್. ಯಾವಾಗಲೂ ಸ್ವಲ್ಪ ಫಿನಿಶಿಂಗ್ ಕಡೆ ಗಮನ ಹರಿಸ್ಬೇಕು. ಹಾಗೆ ಈ ರೀತಿ ಇನ್ಸರ್ಟ್ ಮಾಡ್ಕೊಳ್ಳಿ. ನಾನು ತುಂಬ ಸ್ಮಾಲ್ ಸೈಜ್ ತೊಗೊಂಡಿರೋದ್ರಿಂದ ಆ ಒಂದು ಕ್ರೋಶದೊಳಗಡೆ ಸ್ವಲ್ಪ ಹಿಂಸೆ ಆಗುತ್ತೆ ಅದು ಹೋಗೋದಕ್ಕೆ. ಅಷ್ಟು ಸ್ಮಾಲ್ ಸೈಜ್ ತೊಗೊಂಡಿದ್ದೀನಿ. ಮತ್ತು ಲಾಕ್ ಆಗಿದೆ. ಬಿಗ್ ಬೀಡ್ಸನ್ನು ಈ ರೀತಿ ತಗೊಂಡು ಎರಡು ಕಂಬಗಳನ್ನು ಸ್ಕಿಪ್ ಮಾಡಿ ಮೂರನೇ ಆ ಒಂದು ಗ್ಯಾಪ್ ಬರುತ್ತಲ್ಲ, ಆ ಗ್ಯಾಪ್ ಒಳಗಡೆ ಹೋಗಿ ಈ ರೀತಿ ದಾರನ ತಂದು ದಾರ ಮುಂದೆ ಮಾಡಿ ಈ ರೀತಿ ಈ ಒಂದು ಸ್ಪೇಸಲ್ಲಿ ನೀವು ಡಿಸೈನ್ ಮಣಿಗಳನ್ನಾದ್ರೂ ಯೂಸ್ ಮಾಡ್ಕೊಬೋದು. ಈ ರೀತಿ ಲಾಕ್ ಮಾಡಿ. ಮತ್ತು ಈಗ ತುಂಬ ವೆರೈಟಿ ಬರುತ್ತೆ. ನಾನು ನಿಮಗೆ ಒಂದೊಂದಾಗಿ ತೋರಿಸ್ಕೊಡ್ತೀನಿ. ನಿಮಗೆ ಕೆಲವೊಂದು ಬೇರೆ ಬೇರೆ ಬೀಡ್ಸಸ್ಸು ವೆರೈಟಿ ಬೀಡ್ಸಸ್ ಬಂದಾಗ ಆ ಡಿಸೈನ್ನಾದರೂ ಕೇಳಿದಾಗ ಕಸ್ಟಮರ್ ನಿಮಗೆ ಅದನ್ನು ಹಾಕಿ ಒಂದು ಟ್ರಯಲ್ಲು ಮಾಡಿ ನಿಮಗೆ ತೋರಿಸ್ತೀನಿ. ಪ್ರತಿಯೊಂದು ಬೀಡ್ಸು ಕೆಲವೊಂದು ಬೀಡ್ಸಸ್ಸನ್ನು ಈ ಒಂದು ಸ್ಪೇಸಲ್ಲಿ ಕೆಲವರು ಸೂಜಿಯೆಲ್ಲ ಯೂಸ್ ಮಾಡ್ತಾರೆ, ಮತ್ತು ಕ್ಯಾಪು ಆ ಥರದ್ದು ಯೂಸ್ ಮಾಡಿದ್ದಾರೆ. ನಿಮ್ಗೆ ಒಂದು ಸಲ ತೋರಿಸ್ತೀನಿ ನಾನು. ಬಟ್ ಈ ರೀತಿ ಮಾಡಿದ್ದು ಯಾರೂ ಮಾಡಿಲ್ಲ. ತುಂಬ ಲೇಟೆಸ್ಟ್ ಆಗಿದೆ. ತುಂಬ ಯೂನಿಕ್ ಡಿಸೈನು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ರಾಯಲ್ ಫಿನಿಶಿಂಗ್ ಸಿಗುತ್ತೆ ಮತ್ತು ತುಂಬ ಲುಕ್ಕು ಸಹ ರಾಯಲ್ ಲುಕ್ ಥರ ಕಾಣಿಸ್ತಾ ಇದೆ. ಡಿಫ್ರೆಂಟಾಗಿ ನಾನು ಟ್ರೈ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತದೆ. ನಿಮಗೆ ಹೇಳ್ಕೊಡ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ನಾನು ಈ ಒಂದು ಸ್ಯಾರಿನೂ ಸೇಮ್ ಕಸ್ಟಮರು ಆ ಡಿಸೈನ್ನ ಇಷ್ಟಪಟ್ಟು ಹಾಕಿಸ್ಕೊಳ್ಳೋದ್ರಿಂದ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಲಾಕ್ ಆಗಿದೆ. ಈ ರೀತಿ ಲಾಕ್ ಆದಮೇಲೆ ಲಾಸ್ಟಲ್ಲಿ ಈ ಒಂದು 3 ಚೈನ್ ಆದಮೇಲೆ ಇಲ್ಲಿ ಲಾಕ್ ಮಾಡಿರ್ತಿಲ್ಲ, ಅದೇ ಸ್ಪೇಸಲ್ಲಿ ಹೋಗಿ ಲಾಕ್ ಮಾಡಿ. ನೀವೇ ನೋಡ್ತಾ ಇರ್ಬೋದು ಇದು ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇತ್ತೀಚಿನ ದಿನದಲ್ಲಿ ಈ ನಾಗರದು ಅಂತ ಒಂದು ನೆಕ್ಲೆಸ್ ಪೆಂಡೆಂಟ್ ಬರುತ್ತೆ ನೋಡಿ, ಆ ಟೈಪಲ್ಲಿ ಕಾಣಿಸ್ತಾ ಇದೆ. ತುಂಬ ಸೂಪರ್ ಕಾಣಿಸ್ತಾ ಇದೆ. ಸ್ಯಾರಿ ಪೂರ್ತಿ ಮಾಡಿ ನಿಮಗೆ ಇನ್ನೊಂದು ತೋರಿಸ್ತೀನಿ, ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಡೈರೆಕ್ಟ್ಲಿ ಕ್ರೋಶವನ್ನು ಕೈಲಿ ಇಟ್ಕೊಂಡು ಈ ರೀತಿ ಇನ್ಸರ್ಟ್ ಮಾಡ್ಕೊಳ್ಳಿ. ಡೈರೆಕ್ಟ್ಲಿ ಫಸ್ಟ್ ಚೈನು ಮತ್ತು ಒಂದು ಕಂಬದ ಗ್ಯಾಪದ ಒಳಗಡೆ ಹೋಗಿ ಈ ರೀತಿ ದಾರಾನ ತಂದು ಬೀಡ್ಸು ಆ 2 ಚೈನು ಎರಡನ್ನೂ ಮೂರನ್ನು ಒಂದೇ ದಾರದಲ್ಲಿ ನುಗ್ಗಿಸಿ ಈ ರೀತಿ ಕೈಯಲ್ಲಿ ಹಿಡ್ಕೊಂಡು ಸ್ಮಾಲ್ ಬೀಡ್ಸನ್ನು ಇನ್ಸರ್ಟ್ ಮಾಡಿ. ಇದು ವಿಡಿಯೋ ತುಂಬ ಲೆಂತಿ ಆಗುತ್ತೆ, ಹಾಗಾಗಿ ನಿಮಗೆ ಸ್ವಲ್ಪ ತೋರಿಸ್ತೀನಿ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಳ್ಳಿ. ನಾನು ಹಾಗೆ ನೋಡಿ ಈ ರೀತಿ ಅಷ್ಟೇ. ಮತ್ತು ಸ್ಯಾರಿ ಪೂರ್ತಿ ಮಾಡಿಬಿಟ್ಟು ನಿಮಗೆ ಮತ್ತು ಕುಚ್ಚನ್ನು ಹಾಕಿ ನಾನು ನಿಮಗೆ ತೋರಿಸ್ತೀನಿ ನಿಮಗೆ ಯಾವ ಥರ ಫಿನಿಶಿಂಗ್ ಬರುತ್ತೆ ಅಂತ.
ತುಂಬ ಚೆನ್ನಾಗಿದೆ, ಸೂಪರಾಗಿದೆ. ನನಗೆ ಪರ್ಸ್ನಲಿ ತುಂಬ ಇಷ್ಟವಾದಂಥ ಡಿಸೈನ್ ಇದು. ಅದ್ರ ಜೊತೆಗೆ ನಂದೇನಪ್ಪ ಅಂದರೆ ಯೂನಿಕ್ ಆಗಿದೆ. ಸ್ಮಾಲ್ ಸೈಜ್ ಬೀಡ್ಸಸ್ಸಲ್ಲಿ ಮತ್ತು ನಾರ್ಮಲ್ ನೀಡಲಲ್ಲಿ ಮಾಡ್ತಾರೆ ಇದನ್ನು. ನಾನು ಕ್ರೋಶದಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ತುಂಬ ಯೂನಿಕ್ ಆಗಿದೆ. ಕೆಲವೊಂದು ಸ್ಮಾಲ್ ಪೀಸಸ್ಸನ್ನೇ ತೊಗೊತಾರೆ. ಇದು ಸ್ಮಾಲು, ಬಟ್ ಇದು ಎಷ್ಟು ಲುಕ್ಕಾಗಿ ಕಾಣಿಸ್ತಾಯಿದೆ ನೀವೇ ನೋಡ್ತಾ ಇರ್ಬೋದು. ಸೇಮ್ ಪೆಂಡೆಂಟ್ ಎಲ್ಲ ಬರುತ್ತಲ್ಲ ಇತ್ತೀಚೆಗೆ ನಾಗರ ಪೆಂಡೆಂಟು, ಆ ಟೈಪ್ ಕಾಣಿಸ್ತಾ ಇದೆ. ತುಂಬ ಲುಕ್ಕಾಗಿ ಕಾಣಿಸ್ತಾ ಇದೆ. ನಾನು ಇದೇ ರೀತಿ ಆರ್ಚ್ ಪೂರ್ತಿ ಮಾಡ್ಕೊಬೇಕು. ಈ ಗ್ಯಾಪಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಈ ಗ್ಯಾಪಲ್ಲಿ ನೀವು ಕುಚ್ಚನ್ನು ಕಟ್ಟಿ, ನಾನು 150 ಎಳೆ ತೊಗೊಂಡು ಕುಚ್ಚನ್ನು ಹಾಕಿ ಕಟ್ಟಿ ನಿಮಗೆ ಲಾಸ್ಟು ಫಿನಿಶಿಂಗು ಆ ಒಂದು ಲುಕ್ಕು ಯಾವ ಥರ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಸ್ಯಾರಿ ಪೂರ್ತಿ ಮಾಡಿಬಿಟ್ಟು. ಫ್ರೆಂಡ್ಸ್, ಇದಾಗಿದೆ, ಇದು ಕಂಪ್ಲೀಟ್ ಆಗಿದೆ ನೋಡಿ. ಈ ರೀತಿ ಒಂದು ಡಿಸೈನ್ ಬಂದು ಈ ಡಬಲ್ ಬೀಡ್ಸು ತುಂಬ ಅಟ್ರಾಕ್ಟಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿದೆ. ಇದು ಕಾಫಿ ಬ್ರೌನ್ ಮೇಲೆ ಈ ರೀತಿ ಕಾಣಿಸ್ತಾ ಇದೆ ಸ್ಯಾರಿಲಿ. ನಾವು ಸಿಂಗಲ್ ಪಿನ್ ಮಾಡಿಕೊಂಡಾಗ ಈ ರೀತಿ ಬಂದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ನೀವು ಹತ್ತಿರದಲ್ಲಿ ನೋಡ್ತಾ ಇರ್ಬೋದು. ಹಾಗೆ ಫ್ರೆಂಡ್ಸ್, ಇಲ್ಲಿ ನಿಮಗೆ ಫುಲ್ಲು ಲೆಂತಿಯಾಗಿ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಫಿನಿಶಿಂಗು ಸಹ ತುಂಬ ಸೂಪರಾಗಿ ಬಂದಿದೆ. ಸ್ಯಾರಿ ಹೆವಿ ಬ್ರೈಡಲ್ ಆಗಿ ತುಂಬ ಅಟ್ರ್ಯಾಕ್ಟಾಗಿ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ನಾನು ಈ ಕುಚ್ಚಿಗೆ 200 ಎಳೆ ದಾರಾನ ತೆಗೆದುಕೊಂಡಿದ್ದೀನಿ. ಇದು ಮೆಟಲ್ ಬೀಡ್ಸಸ್ಸು, ನೀವು ನೋಡ್ತಾ ಇರೋವಂಥ ಫ್ಲವರ್ ಬೀಡ್ಸಸ್ಸು. ಇದು ಅಂದರೆ ಕೆಲವೊಂದು ಫ್ಯಾನ್ಸಿ, ಕೆಲವೊಂದು ಶಾಪಲ್ಲಿ ಸಿಗುತ್ತೆ, ಕೆಲವೊಂದು ಸಲ ಸಿಗೋದಿಲ್ಲ. ನಿಮಗೆ ಹತ್ತಿರದಲ್ಲೆಲ್ಲ ಸಿಕ್ಕಿದ್ರೆ ಈ ರೀತಿ ಡಿಫ್ರೆಂಟ್ ಆಗಿರುವಂಥ ಬೀಡ್ಸನ್ನು ಯೂಸ್ ಮಾಡಿ. ಅದ್ರ ಜೊತೆಗೆ ಇದಕ್ಕೆ ಯಾವುದೇ ಥರ ಆ್ಯಂಟಿಕ್ ಪೀಸಸ್ ಆಗಿರೋದ್ರಿಂದ ಕಲರ್ ಶೇಡ್ ಆಗುವಂಥದ್ದು ಅಥವಾ ಬ್ಲ್ಯಾಕ್ ಆಗೋದು ಆ ಥರದ್ದು ಏನೂ ಕಂಪ್ಲೇಂಟ್ ಬರೋದಿಲ್ಲ. ಈ ಥರ ಬೀಡ್ಸಸ್ಸನ್ನು ನೀವು ಹಾಕಿದಾಗ ಎಕ್ಸ್ಟ್ರಾ ಇದಕ್ಕೆ ಚಾರ್ಜಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಪೀಸಸ್ಸು ಮೇ ಬಿ ಒಂದು 25 ಪೀಸಸ್ಗೆ 150 ರುಪೀಸ್ ಚಾರ್ಜ್ ಆಗುತ್ತೆ ಈ ಬೀಡ್ಸಸ್ಗೆ. ಅದನ್ನು ಸೇರಿಸ್ಕೊಂಡು ನೀವು ಕಸ್ಟಮರ್ ಹತ್ರ ತೊಗೊಳ್ಳಿ, ಲಾಸ್ ಆಗುತ್ತೆ ನೀವು ಅದನ್ನು ಬಿಟ್ಟರೆ. ಏಕೆಂದರೆ ಮಾಮೂಲಿ ನಾರ್ಮಲ್ ಫೈಬರ್ ಬೀಡ್ಸಸ್ ಥರ ಅಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಯೂನಿಕ್ ಆಗಿದೆ, ಡಿಫ್ರೆಂಟ್ ಆಗಿದೆ. ತುಂಬ ಬ್ರೈಡಲ್ ಡಿಸೈನ್ಗೆ ಯೂಸ್ ಮಾಡಿ ಅಂತ ನಿಮಗೆ ರೆಕಮೆಂಡ್ ಮಾಡ್ತೀನಿ. ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಲಾಸ್ಟಲ್ಲಿ ಈ ಒಂದು ಡಿಫ್ರೆಂಟ್ ಡಿಸೈನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹೆವಿ ಬ್ರೈಡಲ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಸ್ಯಾರಿ ಕಲ್ಲರ್ಗೆ ತುಂಬ ಮ್ಯಾಚ್ ಆಗುವಂಥ ಡಿಸೈನ್ ಇದು, ನೋಡ್ತಾ ಇರ್ಬೋದು. ಇದಕ್ಕೆ ನೀವು 1500 to 2000ವರೆಗೂ ಚಾರ್ಜ್ ಮಾಡ್ಬೋದು. ಪ್ಲೇಸ್ ಆಫ್ ಡಿಪೆಂಡ್ ಆಗುತ್ತೆ. ಏಕೆಂದರೆ ಈ ಬೀಡ್ಸ್ ಇದೂ ನಾನು ಇನ್ಕ್ಲೂಡ್ ಮಾಡಿ ಹೇಳಿದ್ದೀನಿ. ನಿಮ್ಮ ಪ್ಲೇಸ್ ಹೇಗಿರುತ್ತೆ ಅಂತ ನೋಡಿಕೊಂಡು ಹೆಚ್ಚು ಕಡಿಮೆ ಚಾರ್ಜಸನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ. ಲಾಸ್ಟ್ ಫಿನಿಶಿಂಗ್ ಫ್ರೆಂಡ್ಸ್ ಇದು ಬಂದಿದೆ. ನಿಮಗೇನಾದರೂ ಈ ಒಂದು ಡಿಸೈನ್ ಇಷ್ಟ ಆಗಿರೋ ಒಮ್ಮೆ ಟ್ರೈ ಮಾಡಿ ನನಗೆ ಒಂದು ಕಮೆಂಟ್ ಹಾಕಿ. ಅದ್ರ ಜೊತೆಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಳಬ್ರು ನೋಡ್ತಾ ಇದ್ದರೆ ಥ್ಯಾಂಕ್ ಯು ವೆರಿ ಮಚ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ. ಹೀಗೆ ಸಪೋರ್ಟ್ ಮಾಡಿ. ಹೇಗೆ ಬಂದಿದೆ ಈ ಒಂದು ಡಿಸೈನು ಅಂತ ಹೇಳಿ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.